ನಮಸ್ಕಾರ ವೀಕ್ಷಕರೇ. ಇವತ್ತು ಸಾವಯವ ಮೊದಲನೇ ರಾಜ್ಯವಾದಂಥ ಭಾರತದ ಸಾವಯವ ರಾಜ್ಯ ಸಿಕ್ಕಿಂ ಕುರಿತಾಗಿ ಮಾತಾಡೋಣ. ಇದು ಹಿಮಾಲಯದ ಒಂದು ರಾಜ್ಯ. ಇದು ಏನಂದರೆ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಸಾವಯವ ರಾಜ್ಯವಾಗಿ ಹೊರಹೊಮ್ಮಿದೆ. ತನ್ನ ಭವಿಷ್ಯದ ಜನ್ರೇಷನ್ಗಾಗಿ ಭವಿಷ್ಯ ಅಥವಾ ಫ್ಯೂಚರ್ ಜನ್ರೇಷನ್ಗಾಗಿ ಸಸ್ಟೈನಬಲ್ ಅಗ್ರಿಕಲ್ಚರ್ನ ತಂದಿರತಕ್ಕಂತಹ ರಾಜ್ಯವಾಗಿದೆ. ಈ ರಾಜ್ಯ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ರಾಜ್ಯದ ಪರಿಸ್ಥಿತಿಯನ್ನೇ ಸುಮಾರಾಗಿ ಹೋಲುವಂತಹ ನಮ್ಮ ಕರ್ನಾಟಕ ರಾಜ್ಯದ ಮತ್ತೊಂದು ಜಿಲ್ಲೆ ಇದೆ. ಅದು ಕಾರವಾರ ಅಂತಲೇ ಹೇಳ್ಬೋದು ಅಥವಾ ಉತ್ತರ ಕನ್ನಡ ಅಂತ ಹೇಳ್ಬೋದು. ಉತ್ತರ ಕನ್ನಡದಲ್ಲಿ ಏನಾಗಿದೆ ಅಂದರೆ ಜೊಯ್ಡಾ ಅಂತಕ್ಕಂಥ ತಾಲೂಕನ್ನು ಕೂಡ 2024ರಲ್ಲಿ ಸಾವಯವ ತಾಲೂಕಂತ ಪರಿವರ್ತನೆ ಮಾಡಬೇಕು ಅಂತ ಸರ್ಕಾರ ಘೋಷಣೆ ಮಾಡಿದೆ. ಇಲ್ಲಿ ಏನಾಗ್ತದೆ, ಒಮ್ಮೆ ನಮ್ಮ ರಾಷ್ಟ್ರಗೀತೆಯನ್ನು ಬರೆದಂತಕ್ಕಂಥ ರವೀಂದ್ರನಾಥ್ ಟ್ಯಾಗೋರ್ ಅವರು ಉತ್ತರ ಕನ್ನಡ ಜಿಲ್ಲೆಗೆ ಬಂದಿರ್ತಾರೆ. ಅಲ್ಲಿ ಬೀಚನ್ನು ಹಾಗೂ ಈ ವೆಸ್ಟರ್ನ್ ಘಾಟ್ ಅಥವಾ ಪಶ್ಚಿಮ ಘಟ್ಟಗಳನ್ನು ನೋಡಿಬಿಟ್ಟು ಅಲ್ಲಿಯ ಕಾಡನ್ನು, ಅಲ್ಲಿಯ ಒಂದು ಇದನ್ನು ಏನು ಅಂತ ಹೇಳಿದರೆ ಜಲಚರಗಳನ್ನಾಗಲಿ ಅಥವಾ ಜೀವ ವೈವಿಧ್ಯತೆಯನ್ನು ನೋಡಿಬಿಟ್ಟು ಸ್ವರ್ಗ ಅಂತ ಎಲ್ಲಾದರೂ ಇದೆ ಅಂತ ಹೇಳಿದರೆ ಅದು ಇಲ್ಲೇ ಇದೆ ಅಂತ ಹೇಳಿಬಿಟ್ಟು ಆ ಕೋಸ್ಟಲ್ ಲೈನಲ್ಲಿ ಕೂತ್ಕೊಂಡು, ಕರಾವಳಿಯಲ್ಲಿ ಕೂತ್ಕೊಂಡು ಕವಿತೆಯನ್ನು ಕೂಡ ರಚಿಸಿದ್ದು ಒಂದು ಇತಿಹಾಸವೇ ಹೌದು. ಇನ್ನು ಅದೇ ರೀತಿ ಪರಿಸ್ಥಿತಿಯನ್ನು ಹೊಂದಿರತಕ್ಕಂಥ ಸಿಕ್ಕಿಂ ರಾಜ್ಯ ಇವತ್ತಿನ ದಿನ ಹೇಗೆ ಉಳಿತು, ಹೇಗೆ ಅದು ಸಂಪೂರ್ಣ ರಾಜ್ಯವನ್ನು ಸಾವಯವ ರಾಜ್ಯ ಹೇಗೆ ಬೆಳೆಸ್ತು, ಮತ್ತು ನಾವೆಲ್ಲ ಏನೆಲ್ಲ ಮಾಡಿದರೆ ನಮ್ಮ ಜೊಯ್ಡಾ ಅಥವಾ ಸೂಪಾ ತಾಲೂಕು ಕೂಡ ಸಾವಯವ ತಾಲೂಕು ಅಂತ ಬೆಳಿಬೋದು. ಅದೇ ರೀತಿ ಕಾರವಾರ ಅಥವಾ ಉತ್ತರ ಕನ್ನಡ ಜಿಲ್ಲೆ ಕೂಡ ಸಾವಯವ ಜಿಲ್ಲೆ ಅಂತ ಯಾವಾಗ ಘೋಷಣೆ ಆಗುತ್ತೆ, ಹೇಗೆ ಘೋಷಣೆ ಆಗುತ್ತೆ ಅಂತಕ್ಕಂಥ ವಿವಿಧ ವಿಷಯಗಳ ಕುರಿತಾಗಿ ಚರ್ಚೆ ಮಾಡೋಣ. ಮೊದಲನೇದಾಗಿ ನೋಡೋಣ ವೀಕ್ಷಕರೇ, ಸಿಕ್ಕಿಂ ಅಂತ ಹೇಳಿದರೆ ಇದು ನಮ್ಮ ಒಂದು ದೇಶದ ಚಿಕ್ಕ ಒಂದು ರಾಜ್ಯಗಳಲ್ಲಿ ಇದು ಕೂಡ ಒಂದು. ಇದರದ್ದು ಲೊಕೇಶನ್ ಹೇಗಿದೆ ಅಂತ ಹೇಳಿದರೆ, ಒಂದು ಸೈಡ್ ಟಿಬೇಟ್ಗೆ ಅಟ್ಯಾಚ್ ಆಗಿದೆ, ಚೈನಾಗೆ ಅಟ್ಯಾಚ್ ಆಗಿದೆ, ಭೂಟಾನಿಗೆ ಅಟ್ಯಾಚ್ ಆಗಿದೆ, ನೇಪಾಳಿಗೆ ಅಟ್ಯಾಚ್ ಆಗಿದೆ, ಹಾಗೂ ನಮ್ಮ ದೇಶದ ಒಂದು ಅವಿಭಾಜ್ಯ ಅಂಗವಾಗಿದೆ. ಇಲ್ಲಿ ಏನಾಗ್ತದೆ, ಸಿಕ್ಕಿಮು ತುಂಬ ಏನಂತಂದರೆ ಟೆರೈನ್ ಅಂತ ಹೇಳಿದರೆ ಇಲ್ಲಿ ಪರಿಸ್ಥಿತಿ ತುಂಬ ಕಾಡು ಮತ್ತು ಒಳ್ಳೆಯ ಒಂದು ವಾತಾವರಣ ಇದೆ. ಆಮೇಲೆ ಗುಡ್ಡಗಾಡು, ಈ ಎಲ್ಲ ಪರಿಸ್ಥಿತಿಯಲ್ಲೂ ಇದು ಅಭಿವೃದ್ಧಿಯನ್ನು ಹೊಂದಿದೆ. ಅದರ ಜೊತೆಗೆ ನಮಗೆ ಬೇಕಾದಂಥ ಬೇರು ಅಂತ ಏನು ಹೇಳ್ತೀವಿ, ಪರಂಪರೆಯನ್ನು ಕೂಡ ಉಳಿಸ್ಕೊಂಡು ಹೋಗಿದೆ. ಈ ರಾಜ್ಯದ ಬಗ್ಗೆ ನಾವು ಯಾವಾಗೆಲ್ಲ ನೆನೆಸ್ಕೋತೀವಿ, ತುಂಬ ಹೆಮ್ಮೆ ಆಗುವಂಥ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಒಂದು ಹೆಮ್ಮೆಯ ರಾಜ್ಯ ಅಂತಲೇ ಹೇಳ್ಬೋದು. ಮತ್ತು ಇದ್ರದ್ದು ಕ್ಯಾಪಿಟಲ್ ಸಿಟಿ ಅಥವಾ ಇದರದ್ದು ರಾಜಧಾನಿ ಬಂದು ಗ್ಯಾಂಗ್ಟಾಕ್ ಇದೆ. ಇದು ಇಲ್ಲಿ ಏನಂತಂದರೆ ಕಂಪ್ಲೀಟ್ ಸಿಕ್ಕಿಮೇ ಹೆಂಗಂದರೆ ತುಂಬ ಬಯೋಡೈವರ್ಸಿಟಿ ಇದೆ. ಅಂದರೆ ಜೀವ ವೈವಿಧ್ಯತೆ ತುಂಬ ಇದೆ. ಮರಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ತುಂಬ ಚೇಂಜಸ್ ಇದೆ. ತುಂಬ ಅಂದರೆ ಪ್ರತಿಯೊಂದು ಜೀವಿಯೂ ಇಲ್ಲಿ ಯುನೀಕ್ ಆಗಿದೆ ಮತ್ತು ಅದನ್ನು ಉಳಿಸ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಇಲ್ಲಿ ಅಲ್ಪೈನನ್ನು ನಾವು ನೋಡ್ಬೋದು. ಆಮೇಲೆ ಸಬ್ ಟ್ರಾಪಿಕಲ್ ಕ್ಲೈಮೇಟ್ ಇದೆ ಇಲ್ಲಿ. ಆಮೇಲೆ ಕಂಚನಜುಂಗ ಅಂತಕ್ಕಂತಹ ದೊಡ್ಡ ಪರ್ವತ ಶ್ರೇಣಿ ಇದೆ. ನಮ್ಮ ದೇಶದ ಹೈಯೆಸ್ಟ್ ಪೀಕ್ ಅಂತಲೇ ಹೇಳ್ಬೋದು, ಅಥವಾ ವಿಶ್ವದ 3rd ಹೈಯೆಸ್ಟ್ ಪೀಕ್ ಇರತಕ್ಕಂಥದ್ದು ಏನಾದರೂ ಇದೆ ಅಂದರೆ ಅದು ಕಂಚನಜುಂಗ. ಅದು ಇರೋದು ನಮ್ಮ ಸಿಕ್ಕಿಮಲ್ಲಿ. ಆಯಿತು, ಈ ಸಿಕ್ಕಿಮ್ದು ಏನಿದೆಯಲ್ಲ ಇದರದ್ದು 35% ಅಂದರೆ ಹೆಚ್ಚು ಕಡಿಮೆ ಮೂರು ಭಾಗ ಮಾಡಿದರೆ ಒಂದು ಭಾಗದಷ್ಟು ಕಂಚನಜುಂಗ ನ್ಯಾಷನಲ್ ಪಾರ್ಕೇ ಇದೆ. ನ್ಯಾಷನಲ್ ಪಾರ್ಕು ಕಂಪ್ಲೀಟ್ ಸಿಕ್ಕಿಮನ್ನು ಕವರ್ ಮಾಡ್ಕೊಂಡಿದೆ. ಅಲ್ಲಿ ಏನಂತಂದರೆ ಮತ್ತು ಇದು ಎಷ್ಟು ಅಭಿವೃದ್ಧಿ ಹೊಂದಿದೆ ಅಂದರೆ ಇದು ಇಡೀ ಏನು ನಾರ್ತ್ ಈಸ್ಟರ್ನ್ ರಾಜ್ಯಗಳೇನಿದ್ದಾವಲ್ಲ 7 ಸಿಸ್ಟರ್ಸು, ಆ ಎಲ್ಲ ರಾಜ್ಯಗಳಲ್ಲಿ ಇದು ಹೈಯೆಸ್ಟ್ ಪರ್ ಕ್ಯಾಪಿಟ ಇನ್ಕಮನ್ನು ಹೊಂದಿರತಕ್ಕಂಥದ್ದು. ಅಂದರೆ ಇಲ್ಲಿ ಏನಂತಂದರೆ ಆರ್ಥಿಕವಾಗಿಯೂ ಸುಧಾರಿಸಿದ್ದು, ಆಮೇಲೆ ಏನಂತಂದರೆ ಸಂಸ್ಕೃತಿಯಲ್ಲೂ ಸುಧಾರಿಸಿದ್ದು, ಅದೇ ರೀತಿ ನಮ್ಮ ವಾತಾವರಣವನ್ನು ಚೆನ್ನಾಗಿ ಉಳಿಸ್ಕೊಂಡಿರ್ತಕ್ಕಂಥ ರಾಜ್ಯ ಅಂತಲೇ ಹೇಳ್ಬೋದು. ಇದು ಫಸ್ಟ್ ಫುಲ್ಲಿ ಆರ್ಗ್ಯಾನಿಕ್ ಸ್ಟೇಟ್ ಆಫ್ ಅವರ್ ಕಂಟ್ರಿ ಅಂತಲೇ ಹೇಳ್ಬೋದು. ಅಂದರೆ ಸಂಪೂರ್ಣ ಸಾವಯವ ಉಳಿಸ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ರಾಜ್ಯ ಸಿಕ್ಕಿಂ ಅಂತ ಹೇಳ್ಬೋದು. ಏನಾಗ್ತದೆ, 2010ರಲ್ಲಿ ಫಸ್ಟು ಏನಂದರೆ ರಾಜಕೀಯ ತಜ್ಞರೇ ಡಿಸೈಡ್ ಮಾಡ್ತಾರೆ ಇದನ್ನು ಯಾಕೆ ನಾವು ಆರ್ಗ್ಯಾನಿಕ್ ಸ್ಟೇಟನ್ನಾಗಿ ಮಾಡಬಾರ್ದು ಅಂತ ವಿಚಾರ ಮಾಡಿ ಒಂದು ಸ್ಕೀಮನ್ನು ತರ್ತಾರೆ. ಸಿಕ್ಕಿಂ ಆರ್ಗ್ಯಾನಿಕ್ ಮಿಷನ್ ಅಂತಕ್ಕಂಥ ಸ್ಕೀಮನ್ನು ಲಾಂಚ್ ಮಾಡ್ತಾರೆ. ಅದೇ ರೀತಿ 2015 ಅದರ ಎಲ್ಲ ಎಫರ್ಟ್ನಿಂದಾಗಿ 2015ರಲ್ಲಿ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ಗೆ ಅಪ್ಲೈ ಮಾಡ್ತಾರೆ. 2016ರಲ್ಲಿ ಇದು 100% 100% ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಸ್ಟೇಟ್ ಅಂತ ಡಿಕ್ಲೇರ್ ಆಗ್ತದೆ.
ನಂತರ 2003ರಿಂದ ಇದು ಹೇಗೆ ಬೆಳೆದು ಬಂತು ಅಂದರೆ ಹೆಚ್ಚು ಕಮ್ಮಿ 1995ರಿಂದನೇ ಸಾವಯವ ಕುರಿತಾಗಿ ಇದು ಬೆಳೆದು ಬರ್ತಾ ಇದೆ. ಕೃಷಿಯಲ್ಲೇ ಇರ್ಬೋದು, ವಾತಾವರಣದಲ್ಲೇ ಇರ್ಬೋದು, ಪರಂಪರೆಯಲ್ಲೇ ಪ್ರತಿಯೊಂದರಲ್ಲೂ ಇದು ಸಾವಯವತೆಯನ್ನು ಯಾವ ರೀತಿ ಬೆಳೆಸ್ಕೊಂಡು ಬಂತು ಅಂತ ನೋಡ್ತಾ ಬರೋದಾದರೆ, ಫಸ್ಟು ಇಲ್ಲಿ ರಾಜಕೀಯ ಧುರೀಣರು ಮೋಸ ಮಾಡ್ತಾರೆ. ಅಲ್ಲಿ ಇರ್ತಕ್ಕಂಥ ಜನ ಮೋಸ ಮಾಡ್ತಾರೆ. ಅದು ಒಂದು ನುಡಿಗಟ್ಟೆ ಇದೆ, ಏನಂತ ಹೇಳಿದ್ರೆ ಸೋತು ಬದಲೇ ದೇಶ ಬದಲಿಗ ಅಂಥೇಳಿ. ಇಲ್ಲಿ ಎಲ್ಲರ ಮನಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯವನ್ನು ಸಾವಯವವಾಗಿ ಬೆಳೆಸಬೇಕು, ಆರ್ಥಿಕವಾಗಿ ಅಭಿವೃದ್ಧಿಗೊಳಿಸಬೇಕು, ಜೈವಿಕವಾಗಿ ಅಭಿವೃದ್ಧಿಗೊಳಿಸಬೇಕು ಅಂತಕ್ಕಂಥ ಒಳ್ಳೆಯ ಒಂದು ಮನಸ್ಥಿತಿಯನ್ನು ಉಳ್ಳಂಥವ್ರು. ಅಥವಾ ಇಲ್ಲಿ ಹೆಚ್ಚಿನ ಅಂಶ ಹೇಳಬೇಕು ಅಂತಂದರೆ ಕ್ರೈಮ್ ಕೂಡ ಆಗದೇ ಇರುವಂತಹ ರಾಜ್ಯ, ತುಂಬ ಹೆಮ್ಮೆ ಪಡುವಂಥ ನಮ್ಮ ದೇಶದ ಒಂದು ರಾಜ್ಯ ಅಂತ ಹೇಳ್ಬೋದು. ಇಲ್ಲಿ 2003ರಲ್ಲಿ ಏನು ಅಂತಂದರೆ ಇದು ಮಾಡಬಾರದು ಅಂತಕ್ಕಂಥ ವಿಚಾರದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಹಿಸ್ಟಾರಿಕ್ ಡಿಕ್ಲರೇಷನ್ಸನ್ನು ಇಲ್ಲಿ ಮಾಡ್ತಾ ಬರ್ತಾರೆ. ಇನ್ನು 2003ರ ಸೆಪ್ಟೆಂಬರ್ 14ನೇ ತಾರೀಕಿನಂದು ಏನಾಗ್ತದೆ, ಅದು ಬೋರ್ಡನ್ನು ಸಿಕ್ಕಿಂ ಸ್ಟೇಟ್ ಆರ್ಗ್ಯಾನಿಕ್ ಬೋರ್ಡ್ ಅಂತ. ಆ ಬೋರ್ಡ್ ಇದಕ್ಕೆ ಬೇಕಾದಂಥ ಎಲ್ಲ ಸ್ಟ್ರಾಟಜೀಸ್ ಇರ್ಬೋದು, ಪಾಲಿಸೀಸ್ ಇರ್ಬೋದು, ಸ್ಟ್ಯಾಂಡರ್ಡ್ಸ್ ಇರ್ಬೋದು, ರೂಲ್ಸ್ ರೆಗ್ಯುಲೇಷನ್ಸ್ ಪ್ರತಿಯೊಂದನ್ನು ಆ ಬೋರ್ಡ್ ಜವಾಬ್ದಾರಿ ತಗೊಂಡು ತಯಾರಿಯನ್ನು ಮಾಡಿ ಪೊಲಿಟಿಕಲ್ ಲೀಡರ್ಸ್ಗೆ ಕೊಡ್ತದೆ. ಅದಾದಮೇಲೆ 2014ರಲ್ಲಿ ಪೊಲಿಟಿಕಲ್ ಲೀಡರ್ಸ್ ಒಳ್ಳೊಳ್ಳೆ ಸ್ಟ್ರಾಂಗ್ ಡಿಸಿಷನ್ಸ್ ತಗೋತಾರೆ. ಏನು ಅಂತಂದರೆ ಪ್ರೊಕ್ಯೂರ್ಮೆಂಟನ್ನು ಸ್ಟಾಪ್ ಮಾಡ್ತಾರೆ. ಪ್ರೊಕ್ಯೂರ್ಮೆಂಟ್ ಯಾವುದು ಪ್ರೊಕ್ಯೂರ್ಮೆಂಟ್ ಅಂದರೆ ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಕೀಟನಾಶಕಗಳ ಬಳಕೆಗೆ ಬಳಸೋದು ಯಾವಾಗ ಅಂತ ಹೇಳಿದರೆ, ಸಬ್ಸಿಡಿ ಕೊಡೋದು ಅಥವಾ ಬೇರೆ ರಾಜ್ಯಗಳಿಂದ ತರಿಸ್ಕೊಂಡಾಗ ಬಳಸೋದನ್ನು ನಿಷೇಧ ಮಾಡೋದು ಕಷ್ಟ ಆಗುತ್ತೆ. ಆದ್ದರಿಂದ ಇವರು ತಯಾರಿಕೆ ಮತ್ತು ತರಿಸೋದನ್ನೇ ಸ್ಟಾಪ್ ಮಾಡಿಬಿಡ್ತಾರೆ. ಸಬ್ಸಿಡಿಯನ್ನು ಕೂಡ ಸ್ಟಾಪ್ ಮಾಡಿಬಿಡ್ತಾರೆ. ಆ ಒಂದು ಕಟ್ಟುನಿಟ್ಟಿನ ನಿರ್ಧಾರವನ್ನು ಆವತ್ತಿನ ದಿನ ಸರ್ಕಾರ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ರಾಸಾಯನಿಕ ಕೀಟನಾಶಕಗಳಾಗಲಿ ಅಥವಾ ಗೊಬ್ಬರಗಳಾಗಲಿ ಆ ರಾಜ್ಯಕ್ಕೆ ಒಂದೇ ಒಂದು ಕಾಳು ಕೀಟನಾಶಕ ಅಥವಾ ಗೊಬ್ಬರ, ರಾಸಾಯನಿಕ ಗೊಬ್ಬರ ಆ ರಾಜ್ಯಕ್ಕೆ ಎಂಟ್ರಿನೇ ಆಗೋದಿಲ್ಲ. ಅದು ಸ್ಟ್ರಿಕ್ಟ್ ರೂಲ್ ಆಗಿ ಮಾರ್ಪಾಡಾಗುತ್ತೆ. ಮುಂದೆ ಮಾಡ್ತಾರೆ ಅಂತ ಹೇಳಿದರೆ ಅದೇ ಇನ್ನೂ ಕೆಲವು ದಿನಗಳಲ್ಲಿ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಟ್ರೆಡಿಷ್ನಲ್ ಆರ್ಗ್ಯಾನಿಕ್ ಏನು ಕನ್ವರ್ಷನ್ಸ್, ಪ್ರತಿಯೊಂದು ಕನ್ವರ್ಷನ್ಗೆ ಏನೇನು ಬೇಕಾಗ್ತದೋ ಅದನ್ನು ಕ್ಯಾಟಗರಿ ವೈಸು 10 ಹಲವಾರು ಯೋಜನೆಗಳನ್ನ ತರ್ತಾ ಹೋಗ್ತಾರೆ. ಇನ್ನು ಸಿಕ್ಕಿಮಿಗೆ ಗ್ರೀನ್ ಸಿಕ್ಕಿಮ್ ಅನ್ನತಕ್ಕಂಥ ಹೆಸರನ್ನು ಕೊಡೋಣ. ಆ ಗ್ರೀನ್ ಸಿಕ್ಕಿಮಿಗೆ ಬೇಕಾದಂಥ ಎಲ್ಲ ಕಾಂಟ್ರಿಬ್ಯೂಷನ್ಸನ್ನು ಗೌರ್ಮೆಂಟ್ ಕಡೆಯಿಂದ ಮತ್ತು ಸಾರ್ವಜನಿಕರಿಂದ ಕೊಡಬೇಕು ಅಂಥೇಳಿ ಅಲ್ಲೇನಂದರೆ ಎನ್ವೈರ್ಮೆಂಟ್ ಕನ್ಸರ್ವೇಷನ್ಗೆ, ಸಸ್ಟೈನಬಲ್ ಅಗ್ರಿಕಲ್ಚರ್ ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟಿಗೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆಯನ್ನು ಮಾಡ್ಕೋತಾರೆ. ಉದಾಹರಣೆಗಾಗಿ 1995ರಲ್ಲಿ ಪಾನ್ ಮಸಾಲ ಅಥವಾ ಗುಟ್ಕಾವನ್ನು ಇಲ್ಲಿ ಕನ್ಸಂಪ್ಷನ್ನ ಬ್ಯಾನ್ ಮಾಡಿಬಿಡ್ತಾರೆ. ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ತುಂಬ ದಿಟ್ಟವಾದ ಒಂದು ಮನಸ್ಥಿತಿ ಬೇಕಾಗ್ತದೆ. ಇಬ್ಬರಲ್ಲೂ ರೂಲನ್ನು ಮಾಡೋರು ಮತ್ತು ರೂಲನ್ನು ಬಳಸೋರು ಇಬ್ಬರಿಗೂ ಒಳ್ಳೆಯ ಒಂದು ದಿಟ್ಟವಾದ ಮನಸ್ಸು ಬೇಕೇ ಆಗ್ತದೆ. ಪಾನ್ ಮಸಾಲ ಅಂದರೆ ಇಲ್ಲಿ ಎಲ್ಲ ಕಮರ್ಷಿಯಲ್ ಪಾನ್ ಮಸಾಲದಂಥ ಗುಟ್ಕಾದಂಥ ಪ್ರಾಡಕ್ಟ್ಗಳದ್ದು ಏನಿದೆ ಅಂತ ಹೇಳಿದರೆ ಇನ್ಕಮ್ ತುಂಬ ಆದಾಯ ಇರ್ತದೆ. ಅದನ್ನು ಬ್ಯಾನ್ ಮಾಡೋ ಮನಸ್ಥಿತಿ ಹೇಳಿದರೆ ತುಂಬ ಗಟ್ಟಿಯಾದ ನಿರ್ಧಾರವಾಗಿರ್ತದೆ. ಅದೇ ರೀತಿ 1997ರಲ್ಲಿ ಇಲ್ಲೇನೆಂದರೆ ಥ್ರೋಯಿಂಗ್ ಆಫ್ ನಾನ್ ಡಿಗ್ರೇಡಬಲ್ ಗಾರ್ಬೇಜನ್ನು ಪ್ರೊಹಿಬಿಟ್ ಮಾಡ್ತಾರೆ. ಏನು ಹೀಗೆ ಹೇಳಿದರೆ ಅಂತಂದರೆ 97ರಲ್ಲಿ ಏನು ಆ್ಯಕ್ಟ್ ಪಾಸ್ ಆಗುತ್ತೆ, ಆ್ಯಕ್ಟ್ ಏನು ಪಾಸ್ ಆಗುತ್ತೆ ಅಂತ ಹೇಳಿದರೆ, ಎಲ್ಲಿ ಅಂದರೆ ಅಲ್ಲಿ ನಾನ್ ಬಯೋಡಿಗ್ರೇಡಬಲ್ ಅಂದರೆ ಭೂಮಿ ಮೇಲೆ ಬಿದ್ದಂಥ ತಕ್ಷಣ ಅದು ಕಳ್ತೋಗಬೇಕು. ಯಾವ ಪದಾರ್ಥ ಕಳ್ತೋಗಲ್ವೋ ಅಂಥದನ್ನು ಆ ಭೂಮಿ ಮೇಲೆ, ಸಿಕ್ಕಿಂ ರಾಜ್ಯದ ಭೂಮಿ ಮೇಲೆ ಹಾಕೋದೇ ಇಲ್ಲ, ಅದನ್ನು ಪ್ರೊಹಿಬಿಟ್ ಮಾಡ್ತಾರೆ. ಆ ರೀತಿ ಆ್ಯಕ್ಟನ್ನು ತೆಗೆದುಕೊಂಡಿರ್ತಾರೆ. ನಿಜವಾಗ್ಲೂ ಇದು ಕೂಡ ತುಂಬ ದಿಟ್ಟವಾದ ಒಂದು ನಿರ್ಧಾರವಂತಲೇ ಹೇಳಬೇಕು. ಮತ್ತು ಮುಂದೆ ಬರ್ತಾ 1998ರಲ್ಲಿ ಏನು ಮಾಡ್ತಾರೆ, ಸ್ಮೋಕಿಂಗು, ಡ್ರಿಂಕಿಂಗನ್ನು ಕೂಡ ಬ್ಯಾನ್ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ಸ್ಮೋಕಿಂಗಿಂದ ನಮಗೇನು ಕಾರ್ಬನ್ ಡೈಆಕ್ಸೈಡು ಇನ್ನಿತರೆ ಏನು ಗ್ಯಾಸಸ್ ಬರ್ತಿತ್ತೋ ಅದನ್ನೆಲ್ಲವನ್ನು ತಡೆಗಟ್ಟುವ ಒಂದು ವ್ಯವಸ್ಥೆ. ಈವನ್ ವೆಹಿಕಲ್ಲಿಂದ ಬರ್ತಕ್ಕಂಥ ಎಲ್ಲ ಕೆಟ್ಟ ಅನಿಲಗಳನ್ನು ಇವರು ತಡೆಯುವ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಅದೇ ರೀತಿ ಅದಾದ ಕೆಲವೇ ದಿನಗಳಲ್ಲಿ ಪ್ಲಾಸ್ಟಿಕ್ಸನ್ನು ಬ್ಯಾನ್ ಮಾಡ್ತಾರೆ. ಈವನ್ ಟೂರಿಸ್ಟ್ ಅಲ್ಲಿ ಯಾರಾದರೂ ಹೋಗಿದ್ರೆ ಅವರು ಕೂಡ ಕ್ಯಾರಿ ಬ್ಯಾಗ್ಗಳನ್ನ ಅವ್ರ ಬ್ಯಾಗ್ಗಳೆಲ್ಲ ಇಟ್ಕೊಂಡು ಅವರ ರಾಜ್ಯಕ್ಕೆ ತೆಗೆದುಕೊಂಡು ಹೋಗೋದೇ ಹೊರತು ಅಲ್ಲಿ ಬಳಸೋಂಗಿಲ್ಲ. ಹಾಗೇನಾದರೂ ಬಳಸಿದ್ರೆ ಅಲ್ಲಿ ಏನು ಇಂಪೋಸ್ ಮಾಡ್ತಾರೆ ಅಂತ ಹೇಳಿದರೆ ದಂಡವನ್ನು ಟೂರಿಸ್ಟು ದಂಡವನ್ನು ಕಟ್ಟಬೇಕಾಗ್ತದೆ. ಅದಲ್ಲದೆ 2001ರಲ್ಲಿ ಏನು ಮಾಡ್ತಾರೆ ಅಂತ, ಅಲ್ಲಿರ್ತಕ್ಕಂಥ ಗಿಡ ಜೈವ ವೈವಿಧ್ಯತೆ ಏನಿದೆ, ಅಲ್ಲಿರ್ತಕ್ಕಂಥ ಮೆಡಿಸಿನಲ್ ಪ್ಲ್ಯಾಂಟ್ ಇರ್ಬೋದು, ಟಿಂಬರ್ ಪ್ಲ್ಯಾಂಟ್ ಇರ್ಬೋದು, ನಾನ್ ಟಿಂಬರ್ ಪ್ಲ್ಯಾಂಟ್ಸ್ ಇರ್ಬೋದು, ಕಮರ್ಷಿಯಲ್ ಪ್ರಾಡಕ್ಟ್ಸ್, ಅವು ಯಾವುದೇ ಪ್ರಾಡಕ್ಟನ್ನು ಅಲ್ಲಿಂದ
ಸಿಕ್ಕಿಂನಿಂದ ಬೇರೆ ಕಡೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋಂಗೆ ಅಥವಾ ತೆಗೆದುಕೊಂಡು ಹೋಗುವಾಗಿಲ್ಲ ಅಂತ ರೂಲ್ಸನ್ನು ಮಾಡ್ತಾರೆ. ಅದಲ್ಲದೆ ಸ್ಟ್ಯಾಚ್ಯುಟರಿ ಕೆಲವೊಂದು ರೂಲ್ ಮಾಡ್ತಾರೆ. ಅಂದರೆ ನೈಸರ್ಗಿಕವಾಗಿಯೇ ಯಾವುದಾದ್ರೂ ಒಂದು ವೃಕ್ಷ ಬಿತ್ತು ಅಂತ ಹೇಳಿದರೆ ಅದಕ್ಕೆ 10 ವೃಕ್ಷಗಳನ್ನು ನೆಡುವಂಥ ಒಂದು ಮ್ಯಾಂಡೇಟರಿ ರೂಲ್ ಅಥವಾ ಸ್ಟ್ಯಾಚ್ಯುಟರಿ ರೂಲ್ ಮಾಡ್ತಾರೆ. ಅದಾದಮೇಲೆ 2009ರಲ್ಲಿ ಜೂನ್ 25ನ್ನು ಪ್ರತಿ ವರ್ಷದ ಜೂನ್ 25ನ್ನು 10 ಮಿನಿಟ್ಸ್ ಟು ಅರ್ತ್ ಅಂತಕ್ಕಂಥ ಯುನಿಕ್ ಕಾನ್ಸೆಪ್ಟನ್ನು ಅಥವಾ ಯುನಿಕ್ ಪ್ರೋಗ್ರಾಮನ್ನು ತರ್ತಾರೆ. ಅಂದರೆ ಭೂಮಿಗಾಗಿ ತಮ್ಮ ಸಮಯವನ್ನು ಇಡುವಂತಹ ಒಂದು ರೂಲ್ ಅಂತಲೇ ಹೇಳ್ಬೋದು ಇದು, ಅಥವಾ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಅಂದರೆ ನಾವು ಏನಕ್ಕೆಲ್ಲ ನಮ್ಮ ಸಮಯನ ವ್ಯರ್ಥ ಮಾಡ್ತಾ ಇರ್ತೀವಿ, ಟಿ ವಿ, ಮೊಬೈಲ್ ಆಡ್ತಾ ಇರ್ತೀವಿ, ಈ ಥರದ್ದೆಲ್ಲದಕ್ಕೂ. ಆದರೆ ಭೂಮಿಗಾಗಿ ಸಮಯನ ವ್ಯರ್ಥ ಮಾಡಬೇಕು ಅಂತಕ್ಕಂಥ ವಿಚಾರ ಬಂದಿದ್ದೇ ತುಂಬ ರಮಣೀಯವಾದ ವಿಚಾರ ಅಂತ ಹೇಳ್ಬೋದು. ಅದಲ್ಲದೆ 2015ರಲ್ಲಿ ಏನಾಗ್ತದೆ, 2015ರಲ್ಲಿ ನೋವು ನಿವಾರಕ ಕೆಲವೊಂದು ಮಾತ್ರೆಗಳಿದ್ದಾವೆ. ನೋವು ನಿವಾರಕ ಅಂತ ಹೇಳಿದರೆ ಡೈಕ್ಲೋಫೆನಾಕ್ ಸೋಡಿಯಂ ಅಂತಕ್ಕಂಥದ್ದು. ಇದರ ತುಂಬ ಸೈಡ್ ಎಫೆಕ್ಟ್ ಇದೆ, ಇದನ್ನು ತೆಗೆದುಕೊಳ್ಬಾರ್ದು. ಇದನ್ನು ಜನರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಸಾವಯವ ಭಾಗದಲ್ಲಿರ್ತಕ್ಕಂಥ ಜನರಿಗೂ ಕೂಡ ಕೆಟ್ಟದಾಗಬಾರ್ದು ಅಂತ ವಿಚಾರ ಮಾಡಿಬಿಟ್ಟು ಡೈಕ್ಲೋಫೆನಾಕ್ ಸೋಡಿಯಮನ್ನು ಇಲ್ಲಿ ಬ್ಯಾನ್ ಮಾಡಲಾಗ್ತದೆ. ಅದ್ರ ಜೊತೆಗೆ ಬರ್ನಿಂಗ್ ಆಫ್ ಅಗ್ರಿಕಲ್ಚರ್ ವೇಸ್ಟು. ಈಗ ಅಗ್ರಿಕಲ್ಚರ್ ವೇಸ್ಟು ಅಂತ ಹೇಳಿದರೆ ಕೆಲವೊಮ್ಮೆ ಬೆಳೆಗಳನ್ನು ಬೆಳೆದಾದ್ಮೇಲೆ ನಮಗೆ ಬೇಕಾದಂಥ ಪೋರ್ಷನ್ಗಳು ಮಾತ್ರ ತೆಗೆದುಕೊಳ್ಳಿ, ಇನ್ನು ಮಿಕ್ಕ ಪೋರ್ಷನ್ಗಳನ್ನು ರೈತರು ಕೆಲವೊಮ್ಮೆ ಏನು ಮಾಡಿಬಿಡ್ತಾರೆ, ಸುಡ್ತಾರೆ. ಉದಾಹರಣೆಗಾಗಿ ಹೇಳಬೇಕು ಅಂತಂದರೆ ನಮ್ಮ ಮಂಡ್ಯ ಜಿಲ್ಲೆ ಅಥವಾ ಬೆಳಗಾವಿ ಜಿಲ್ಲೆಯನ್ನು ತೆಗೆದುಕೊಳ್ಳೋಣ. ಅಲ್ಲಿ ಕಬ್ಬನ್ನು ಬೆಳೆಯಲಾಗ್ತದೆ. ಕಬ್ಬಿನ ಏನು ಹೊಗೆ ಬರ್ತದೋ ಅದು ದನಕರುಗಳು ಯಾವುದು ತಿನ್ನೋದಿಲ್ಲ. ಆದ್ದರಿಂದ ಅದನ್ನೇನು ಮಾಡ್ತಾರೆ, ಸಾಧ್ಯವಾದಷ್ಟು ಸುಡುವಂಥ ಪ್ರಕ್ರಿಯೆ ಇಟ್ಕೊಂಡಿದ್ದಾರೆ. ಈಗ ಕೆಲವೊಂದು ಸಾರಿ ನಾವು ಸಾಕಷ್ಟು ಅವ್ರಿಗೆ ಅರಿವು ಮೂಡಿಸೋ, ಜಾಗೃತಿ ಮೂಡಿಸೋ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ತೀವಿ. ಅಲ್ಲಿ ಹೇಳ್ತೀವಿ ಅವರಿಗೆ, ಇದು ನೋಟುಗಳನ್ನು ನೀವು ಒಂದು ಏನು ರವದಿಗಳನ್ನು ಸುಡ್ತೀರೋ, ಆ ಸುಟ್ಟಾಗ ಅಲ್ಲಿ ನೀವು ನೋಟುಗಳಿಗೆ ನೇರವಾಗಿ ನೋಟುಗಳಿಗೆ ಬೆಂಕಿಯನ್ನು ಹಚ್ಚಿದಂಗೆ, ಹಾಗಾಗಿ ಅದನ್ನು ಆ ರೀತಿ ಮಾಡಬಾರ್ದು. ಅದನ್ನು ಸಣ್ಣದಾಗಿ ಕತ್ತರಿಸಿ ಅಲ್ಲಿ ಹೊಲದಲ್ಲಿ ಅದನ್ನು ಹರಡಿ ಅದರ ಮೇಲೆ ಸೂಕ್ಷ್ಮಜೀವಿಗಳನ್ನು ತರುವಂಥ ಒಂದು ಅಂಶಗಳನ್ನು ಬಿಟ್ಟಲ್ಲಿ ಅದು ಅಲ್ಲಿ ಗೊಬ್ಬರವಾಗಿ ತಯಾರಾಗ್ತದೆ. ಸಾಕಷ್ಟು ಜಾಗೃತಿ ಮೂಡಿಸಲಾಗ್ತದೆ. ಆದರೂ ಕೂಡ ಜನರು ಅದನ್ನು ಪಟ್ಟಂತ ಒಪ್ಪಿಕೊಂಡಿಲ್ಲ. ಈ ಸಂದರ್ಭದಲ್ಲಿ ಈ ರೀತಿ ರೂಲ್ಸ್ ಮಾಡೋದ್ರಿಂದ, ಅಂದರೆ ಬ್ಯಾನೇ ಮಾಡಿದ್ದಾರೆ. ಏನು ಬ್ಯಾನ್ ಆಗಿದೆ, ಅಗ್ರಿಕಲ್ಚರ್ ವೇಸ್ಟನ್ನ ಸುಡೋ ಹಾಗೆ ಇಲ್ಲ. ಯಾಕಂದರೆ ಈ ಎರಡು ತೊಂದರೆ ಇದೆ. ಅದು ಅಗ್ರಿಕಲ್ಚರ್ ವೇಸ್ಟು ಗೊಬ್ಬರ ತಯಾರಿಸಲಾಗ್ತದೆ. ನಾವು ಏನಾದರೂ ಸೆಕೆಂಡ್ ಏನಂತಂದರೆ ಆ ಒಂದು ಇದು ಕಿಡಿ ಅಥವಾ ಬೆಂಕಿ ಕಾಡಿಗೆ ಏನಾದರೂ ತಗುಲ್ತು ಅಂದರೆ ಸಂಪೂರ್ಣ ಕಾಡು ನಶಿಸಿ ಹೋಗಿ ಅಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲ ನಶಿಸಿ ಹೋಗುವ ಒಂದು ಸಂಭವ. ಆದ್ದರಿಂದ ಅದನ್ನು ಮಾಡಿರೋದು, ಅದನ್ನು ಬ್ಯಾನ್ ಮಾಡಿರೋ ಬರ್ನಿಂಗ್ ಆಫ್ ಅಗ್ರಿಕಲ್ಚರ್ ವೇಸ್ಟ್ನ ಬ್ಯಾನ್ ಮಾಡಿರೋದು ನಿಜವಾಗ್ಲೂ ಏನಂತ ಹೇಳಿದರೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಜನಪ್ರತಿನಿಧಿಗಳಿರ್ಬೋದು, ಅಲ್ಲಿರತಕ್ಕಂಥ ಜನರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಯಾಕಂತಂದರೆ ಅತಿ ಸಣ್ಣ ವಿಷಯಗಳನ್ನು ಕೂಡ ತುಂಬ ಗಮನದಲ್ಲಿಟ್ಕೊಂಡು ಆ ರಾಜ್ಯವನ್ನು ಆರ್ಗ್ಯಾನಿಕ್ ರಾಜ್ಯವನ್ನಾಗಿ ಮಾಡಾಗಿದೆ. ಇನ್ನು 2016ರಲ್ಲಿ ನಾನು ಹೇಳಿದಂಗೆ ಸಿಕ್ಕಿಮನ್ನು ಸಾವಯವ ರಾಜ್ಯ ಅಂತ ಘೋಷಣೆ ಮಾಡಲಾಯಿತು, ಅಥವಾ ಸರ್ಟಿಫಿಕೇಟನ್ನು ಅವರು ಪಡ್ಕೊಳ್ತಾರೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಸಿಕ್ಕಿಂ ಸ್ಟೇಟು ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗೌರ್ಮೆಂಟ್ ಫಾರೆಸ್ಟಲ್ಲಿ ಏನಿದೆ ಆ ಪ್ರತಿಯೊಂದು ಗಿಡಕ್ಕೂ ಹೆರಿಟೇಜ್ ಟ್ರೀ ಅಂತಕ್ಕಂಥ ಹೆಸರನ್ನು ಕೊಡ್ತಾರೆ. ಯಾಕಂದರೆ ಹೆರಿಟೇಜ್ ಟ್ರೀ ಪರಂಪರಾಗತವಾಗಿ ಬಂದಂಥ ಗಿಡಗಳು ಅಂತಕ್ಕಂಥ ಒಂದು ಅದಕ್ಕೆ ಹೆಸರನ್ನು ಕೊಡಲಾಗ್ತದೆ. ಅದಕ್ಕೆ ಅಷ್ಟೇ ಮಾನ ಮರ್ಯಾದೆಯನ್ನು ಕೂಡ ಕೊಡಲಾಗ್ತದೆ. ಒಂದು ಗಿಡ ಬಿದ್ದರೆ ಅದಕ್ಕೆ ಯಾವ ರೀತಿ ನಾವು ಮನುಷ್ಯ ತೀರೋದ್ಮೇಲೆ ಯಾವ ರೀತಿ ನಾವು ರಿಚುವಲ್ಸ್ ಏನು ಮಾಡ್ತೀವೋ ಅದೇ ರೀತಿ ಅಲ್ಲಿ ಇರತಕ್ಕಂಥ ಮರಗಳು ತೀರಿ ಹೋದರೆ ಅಥವಾ ಅವಕ್ಕೆ ಕೂಡ ಸೇಮ್ ರಿಚುವಲ್ಸ್ ಮಾಡ್ತಾರೆ. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದು. ಅದಲ್ಲದೆ ಸ್ಟೈರಿನ್ ಪ್ರಾಡಕ್ಟ್ಸು ಎಲ್ಲ ರಾಜ್ಯಗಳಲ್ಲಿ, ಆದರೆ ಇಲ್ಲಿ ಸಿಕ್ಕಿಮಲ್ಲಿ 2016ರಲ್ಲಿ ಅದನ್ನು ಕೂಡ ಬ್ಯಾನ್ ಮಾಡ್ತಾರೆ. ಆಮೇಲೆ ಡ್ರಿಂಕಿಂಗ್ ವಾಟರ್ಗೆ ಬೇಕಾದಂಥ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಕೂಡ ಬ್ಯಾನ್ ಮಾಡ್ತಾರೆ. ಆಮೇಲೆ ಟೈರ್ಸ್ ಏನು ಸುಡ್ತಾರೆ, ವೆಹಿಕಲ್ಸು ಟೈರ್ ಇರ್ತದೆ, ಅದು ಸುಟ್ಟಾಗ ಅದರಿಂದ ಬರ್ತಕ್ಕಂಥ ಅನಿಲ ಇರ್ತದೆ, ಅದು ಕಾರ್ಸಿನೋಜೆನಿಕ್, ಅಂದರೆ ಕ್ಯಾನ್ಸರನ್ನು ಮಾಡತಕ್ಕಂಥ ಅನಿಲವನ್ನು ಸೂಚಿಸ್ತದೆ ಸುಟ್ಟಾಗ. ಅದನ್ನು ಕೂಡ ಇಲ್ಲಿ ಬ್ಯಾನ್ ಮಾಡ್ತದೆ. ಅಂದರೆ ಅತಿ ಚಿಕ್ಕ ಅತಿ ಸೂಕ್ಷ್ಮ ವಿಷಯಗಳನ್ನು ಕೂಡ ತುಂಬ ಚರ್ಚಿಸಿ ಬ್ಯಾನ್ ಮಾಡಿ ದಿಟ್ಟವಾದ ನಿರ್ಧಾರವನ್ನು ತೆಗೆದುಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗ ಇವತ್ತಿನ ದಿನ ಸಿಕ್ಕಿಂ ಎಲ್ಲರೂ ಕಣ್ಣೆತ್ತಿ ನೋಡುವ ರೀತಿಯಲ್ಲಿ ಬೆಳೆದು ನಿಂತಿದೆ ಅಂತ ಹೇಳ್ಬೋದು. ಈ ರೀತಿ ಮಾಡೋದಕ್ಕೆ ಆಗಿರ್ತಕ್ಕಂಥ ಲೀಡರ್ಸ್ ತುಂಬ ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬ ಚೆನ್ನಾಗಿತ್ತು, ಅಥವಾ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದರು ಅಂತ ಹೇಳಿ ಅವ್ರಿಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಲೀಡರ್ಶಿಪ್ ಅವಾರ್ಡ್ ಕೂಡ ಬರ್ತದೆ. ಅವರೇ ಏನು ಅಂತ ಹೇಳಿದರೆ ಆಗಿರತಕ್ಕಂಥ CM 2016ರಲ್ಲಿರ್ತಕ್ಕಂಥ CM ಪವನ್ ಚಾಮ್ನಿಂಗ್.
ಪವನ್ ಚಾಮ್ಲಿಂಗ್ ಅವರು ಲೀಡರ್ಶಿಪ್ ಚೆನ್ನಾಗಿ ಮಾಡಿ ರೂಲ್ಸ್ಗಳನ್ನು ಚೆನ್ನಾಗಿ ತಂದಿರೋದ್ರಿಂದ WSDS ವರ್ಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮ್ಮಿಟಲ್ಲಿ ಈ ಒಂದು ಲೀಡರ್ಶಿಪ್ ಅವಾರ್ಡನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಲೀಡರ್ಶಿಪ್ ಅವಾರ್ಡನ್ನು ಕೂಡ ಕೊಡಲಾಗ್ತದೆ. ಅದಷ್ಟೇ ಅಲ್ಲ, ಕೇವಲ ಸಾವಯವ ಮಾಡೋದಂತಲೇ ಅಲ್ಲ, ODF ಕೂಡ ಇದು ಲಾಗು ಮಾಡ್ಕೊಂಡಿದೆ. ಏನಿದು ODF ಅಂತ ಹೇಳಿದ್ರೆ ಓಪನ್ ಡೆಫೆಕೇಶನ್ ಫ್ರೀ, ಅಂದರೆ ಬಯಲಲ್ಲಿ ಬಹಿರ್ದೆಸೆಯನ್ನು ಮಾಡ್ತಕ್ಕಂಥದ್ದು. ಅಂದರೆ ಈಗ ನಮ್ಮ ಹಲವಾರು ರಾಜ್ಯಗಳಲ್ಲಿ ಮಾಡಬಾರ್ದು ಅಂತ ಅವೇರ್ನೆಸ್ ಕೊಡ್ತಾನೆ ಇದ್ದೀವಿ. ಸಾಕಷ್ಟು ಜಾಗೃತಿ ಮೂಡಿಸಲಾಗಿದ್ದು ಕೂಡ ಅದು ಯಾವಾಗ ಮಾಡಲೇಬಾರ್ದು ಬ್ಯಾನ್ ಅಂತಕ್ಕಂಥದ್ದು ಯಾವಾಗ ಬರುತ್ತೋ ಅಲ್ಲಿವರೆಗೂ ಆಗಲ್ಲ. ಬಟ್ ಇಲ್ಲಿ ಏನಾಗಿದೆ, ಈಗ ಆಲ್ರೆಡಿ 2016 ಆಲ್ಮೋಸ್ಟ್ ಇಟ್ ಹ್ಯಾಸ್ ಅಟೆಂಡ್ ಇಟ್ಸ್ ಸ್ಟೇಟಸ್ ಆಫ್ ಫಸ್ಟ್ ODF ರಾಜ್ಯ ಅಂತಲೇ ಇದನ್ನು ಘೋಷಣೆ ಮಾಡಲಾಗ್ತದೆ ಮಾರ್ಚ್ 2016 ಅಂದರೆ ಇಲ್ಲಿ ಯಾವುದೇ ಒಂದು ವ್ಯಕ್ತಿಯೂ ಕೂಡ ಮನೆಯಲ್ಲಿ ಶೌಚವನ್ನು ಮಾಡೋದಿಲ್ಲ. ಅದ್ರ ಜೊತೆಗೆ 2019 ಸ್ವಚ್ಛ ಭಾರತ್ ಪುರಸ್ಕಾರ ಕೂಡ ಇವರಿಗೆ ದೊರಕ್ತದೆ, ಅವರಿಗೆ ಸಿಕ್ಕಿಮವ್ರಿಗೆ. ಮತ್ತು ಇದು ಮನಸ್ಥಿತಿಯಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಯಾವುದೇ ಗಾಡಿಗಳಿಗೂ ಕಿಲಿಗಳನ್ನು ಹಾಕೋದಿಲ್ಲ, ಯಾವುದೇ ವೆಹಿಕಲ್ಗಳನ್ನು, ಅಂದರೆ ಕಳ್ಳತನ, ಮೋಸ, ವಂಚನೆಗಳಿಗೆ ಇಲ್ಲಿ ಇದು ಇಲ್ಲ. ಇದು ಕ್ರೈಮ್ ಫ್ರೀ ಸಿಟಿ ಕೂಡ ಆಗಿದೆ. ಅದೇ ಇಲ್ಲಿ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಮನಸ್ಥಿತಿಗಳು ಎಲ್ಲವೂ ಡಿಪೆಂಡ್ ಆಗಿರೋದು ನಮ್ಮ ಮನಸ್ಥಿತಿ ಮೇಲೆ. ಯಾವಾಗೆಲ್ಲ ಮನಸ್ಥಿತಿಗಳು ಬದಲಾಗ್ತವೋ ಒಳ್ಳೆಯದನ್ನು ವಿಚಾರ ಮಾಡಿದಾಗ ಮಾತ್ರ ಒಳ್ಳೆಯದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಲ್ಲದೆ ಹಲವಾರು PM ಡಿವೈನ್ ಇರ್ಬೋದು, ಆ ರೀತಿ ಹಲವಾರು ಪ್ರಾಜೆಕ್ಟ್, ಉಜ್ವಲ್ ಇರ್ಬೋದು, DPIIT ಇರ್ಬೋದು, ಹಲವಾರು ಯೋಜನೆಗಳನ್ನು ಇಲ್ಲಿ ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ಮತ್ತು ಸೋಲಾರ್ ಪವರ್ಡ್ ಮೊಬೈಲ್ ATM ವ್ಯಾನನ್ನು ಕೂಡ ಇಲ್ಲಿ ಡೆವಲಪ್ ಮಾಡಿದ್ದಾರೆ. ಹೈಡ್ರೋ ಪವರ್ ಸಿಕ್ಕಿಮ್ ಅಂತಕ್ಕಂಥದ್ದನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದರೆ, ಏರೋಪ್ಲೇನು ರೈಲ್ವೆ ಬಂದಿರೋದೇ ಒಂದು ಏನು ಅಂತ ಹೇಳಿದ್ರೆ ಮಿರಾಕಲ್. ಯಾಕಂದರೆ ಅಲ್ಲಿರತಕ್ಕಂಥ ಗುಡ್ಡುಗಾಡುಗಳಿಗೆ ಈ ರೈಲ್ವೆನಾಗಲಿ ಏರೋಪ್ಲೇನನ್ನು ತಂದಿರೋದು, ಅಥವಾ ಪ್ರತಿ ಬಾರಿಯೂ ಫ್ಲೈಟ್ ಟೇಕ್ ಆಫು ಮತ್ತು ವಾಪಸ್ ಬಂದು ನಿಲ್ಲೋದು ಪ್ರತಿಯೊಂದು ಕೂಡ ಎಷ್ಟು ಕಷ್ಟ ಆಗುತ್ತೆ, ಆದರೂ ಕೂಡ ಅದರಲ್ಲಿ ವೆಲ್ ಮೇಂಟೈನ್ಡ್ ಇದೆ ಅಂತ ಹೇಳಿದರೆ ಹ್ಯಾಟ್ಸ್ ಆಫ್. ಇನ್ನು ಟೂರಿಸಮು, ಕೇವಲ ಅಲ್ಲಿ ನೋಡಿ ಕೇವಲ ಏನು ಸಾವಯವ ಮಾಡಿಕೊಂಡು ಲೋ ಇನ್ಕಮಲ್ಲಿ ಗೊತ್ತಿಲ್ಲ, ಅವರು ಟೂರಿಸಮನ್ನು ಡೆವಲಪ್ ಮಾಡಿದ್ದಾರೆ. ಟೂರಿಸಮನ್ನು ಡೆವಲಪ್ ಮಾಡಿ ಏನೇನು ಮಾಡ್ಕೊಂಡಿದ್ದಾರೆ ಅಂದರೆ, ಟೂರಿಸ್ಟ್ ಇನ್ಫಾರ್ಮೇಷನ್ ಸೆಂಟರ್ ಓಪನ್ ಮಾಡಿದ್ದಾರೆ, ಮೆಡಿಟೇಷನ್ ಸೆಂಟ್ರು, ಆರ್ಗ್ಯಾನಿಕ್ ಇಕೋ ಟೂರಿಸಮ್ ಸೆಂಟ್ರು, ಲಾಗ್ ಹಟ್ಸು, ಜಿಪ್ ಲೈನು, ಫ್ಲವರ್ ಎಕ್ಸಿಬಿಷನ್ ಸೆಂಟ್ರು, ವಾಕ್ವೇಸು, ಸೆವೆನರ್ ಶಾಪ್ಸು, ಕೆಫೆಟೋರಿಯಾ, ರೈನ್ ಶೆಲ್ಟರ್ಸು, ಬೇಸೈಡ್ ಅಮ್ಯಾನಿಟೀಸು, ಈ ಥರ ಹಲವಾರು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ಹಲವಾರು ಟೂರಿಸಮ್ ಸ್ಪಾಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಥವಾ ಫಾರೆಸ್ಟ್ ರಿಗಾರ್ಡಿಂಗ್ ಪ್ರತಿಯೊಂದು ಡೆವಲಪ್ ಇದೆ, ಎನ್ವೈರ್ಮೆಂಟ್ ರಿಗಾರ್ಡಿಂಗ್ ಪ್ರತಿಯೊಂದು ಡೆವಲಪ್ ಇದೆ, ಟೂರಿಸಮ್ ಡೆವಲಪ್ ಇದೆ, ಅಗ್ರಿಕಲ್ಚರ್ ಸೊಸೈಟಿ ಪ್ರತಿಯೊಂದು ಇಲ್ಲಿ ಡೆವಲಪ್ ಇರೋದ್ರಿಂದ, ಅಂದರೆ ಜನರ ಮನಸ್ಥಿತಿ ಅಥವಾ ಜನಪ್ರತಿನಿಧಿಗಳ ಮನಸ್ಥಿತಿ, ರೂಲ್ ಮಾಡೋರು, ರೂಲ್ ಮಾಡಿಸ್ಕೊಳ್ಳೋರು, ಎಕ್ಸಿಬಿಟ್ ಮಾಡೋರು, ಇಂಪ್ಲಿಮೆಂಟ್ ಮಾಡೋರು ಪ್ರತಿಯೊಬ್ಬರು ಕೂಡ ಒಳ್ಳೆಯದಾಗಿ ವಿಚಾರ ಮಾಡಿದ್ರೆ ಇವತ್ತಿನ ದಿನ ಅಲ್ಲಿ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು. ಇನ್ನು ಅಲ್ಲಿ ಒಂದು ಯುನಿಕ್ ಆದಂತಹ ಒಂದು ಎನಿಮಲ್ಸ್ ಸಿಗುತ್ತೆ, ಅಥವಾ ತುಂಬ ಕ್ಯೂಟ್ ಆದಂಥ ಎನಿಮಲ್ ರೆಡ್ ಪಾಂಡ ಅಂತ, ಅದನ್ನು ಇಟ್ಕೊಂಡು ಅಲ್ಲಿ ಈವೆಂಟ್ಸನ್ನು ತುಂಬ ಮಾಡ್ತಾರೆ. ಆಮೇಲೆ ಸಿಕ್ಕಿಮೀಸ್ ಅವ್ರದ್ದು ಏನಂತಂದರೆ ಕಲ್ಚರಲ್ ಅಕೇಷನ್ಸ್ ಏನಿರ್ತವೆ ಅದನ್ನು ಕೂಡ ಮಾಡ್ತಾರೆ. ವಿಸಿಟರ್ಸ್ ಕೂಡ ಅದನ್ನು ನೋಡಿ ಎಕ್ಸ್ಪೀರಿಯೆನ್ಸನ್ನು ಮಾಡ್ತಾರೆ. ಅಂದರೆ ಅವರು ಹಳೆಯ ಪರಂಪರೆಯನ್ನು ಅಥವಾ ಸಂಸ್ಕೃತಿಯನ್ನು ಕೂಡ ಉಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಇನ್ನೂ ಚೆನ್ನಾಗಿರೋ ಆ್ಯಂಬಿಯನ್ಸ್ ಯಾವೆಲ್ಲ ನೋಡೋಕ್ಕೆ ಸಿಗುತ್ತೆ ಅಂದರೆ, ಟೆಂಪಲ್ ಟೀ ಎಸ್ಟೇಟ್, ಅಂದರೆ ಟೀಯಲ್ಲಿ ಬೆಳೀತಾರೆ, ತುಂಬ ಒಳ್ಳೆ ಕ್ವಾಲಿಟಿ ಟೀಯನ್ನು ಬೆಳೀತಾರೆ. ಆಮೇಲೆ ಚೆರ್ರಿಯನ್ನು ಬೆಳೀತಾರೆ, ಚೆರ್ರಿ ಬ್ಲಾಸಮ್ಸು ಅಂದರೆ ಹೂಗಳು, ಆಮೇಲೆ ಟೀ ಎಸ್ಟೇಟ್ಗಳನ್ನು ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಂತ ಹೇಳ್ಬೋದು, ಅಷ್ಟು ಸುಂದರವಾಗಿದೆ. ಇದೆಲ್ಲ ಯಾವಾಗ ಸಾಧ್ಯ ಆಯಿತು ಅಂತ ಹೇಳಿದರೆ, ಅದೇ ಜನರ ಮನಸ್ಥಿತಿಯಿಂದ. ಯಾವುದೇ ಪರಿಸ್ಥಿತಿಯನ್ನು, ಅಂದರೆ ಅಷ್ಟೇ ಒಳ್ಳೆಯ ಕಾಡು, ಅಷ್ಟೇ ಒಳ್ಳೆಯ ಪ್ರಾಣಿಗಳು, ಅಷ್ಟೇ ಒಳ್ಳೆಯ ಸಂಸ್ಕೃತಿಯನ್ನು ಕುಣಿಗಲ್ ಜನ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥದ್ದು ನಮ್ಮ ಸೂಪ ಅಥವಾ ಜೊಯ್ಡಾ ತಾಲೂಕು. ಇದನ್ನು ಕೂಡ 2024ರಲ್ಲಿ ಫಸ್ಟ್ ಆರ್ಗ್ಯಾನಿಕ್ ತಾಲೂಕು ಆಫ್ ಕರ್ನಾಟಕ ಅಂತ ಅನೌನ್ಸ್ ಮಾಡಲಾಗಿದೆ. ಅಂದರೆ ಮಾರ್ಪಾಡು ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅದನ್ನು ಇಂಪ್ಲಿಮೆಂಟೇಷನು, ಎಲ್ಲರ ಕೈ ಜೋಡಿಸೋದು, ಮಾಧ್ಯಮದವರಿಂದ ಹಿಡಿದು ಪ್ರತಿಯೊಬ್ಬರದ್ದು ಸಹಕಾರ, ಸಹಾಯ ಇದರಲ್ಲಿ ಬೇಕಾಗಿರ್ತದೆ. ಅಷ್ಟೇ ಕಟ್ಟುನಿಟ್ಟಿನ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿರ್ಬೋದು, ಅಷ್ಟೇ ಕಟ್ಟುನಿಟ್ಟಿನ ಪಾಲನೆಯನ್ನು ಮಾಡೋದಿರ್ಬೋದು, ಇಂಪ್ಲಿಮೆಂಟೇಷನ್ ಮಾಡೋದಿರ್ಬೋದು, ಪ್ರಚಾರ ಇರ್ಬೋದು, ಪ್ರತಿಯೊಂದಕ್ಕೂ ಕೈ ಜೋಡಿಸಿದಾಗ ಮಾತ್ರ ಇಂಪ್ಲಿಮೆಂಟ್ ಆಗೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಈ ವಿಷಯನ ಇಲ್ಲಿ ಕ್ಲೋಸ್ ಮಾಡ್ತೀನಿ. ಮತ್ತು ಅಂತ ಹೇಳಿದರೆ, ದೇರ್ ಆರ್ 2 ಟೈಪ್ಸ್ ಆಫ್ ಪೇನ್ ಇನ್ ದಿಸ್ ವರ್ಲ್ಡ್. ಈ ಭೂಮಿ ಮೇಲೆ 2 ರೀತಿಯ ನೋವುಗಳು ಇರ್ತವೆ.
ಒಂದು ನಮ್ಮನ್ನು ಅಳಿಸ್ಲಿಕ್ಕೆ ಅಂತ ಬರೋದು ನೋವು, ಇನ್ನೊಂದು ನಮ್ಮನ್ನು ಉಳಿಸ್ಲಿಕ್ಕೆ ಅಂತ ಬರೋ ನೋವು. ಅಳಿಸ್ಲಿಕ್ಕೆ ಅಂತ ಹೇಳಿದರೆ ಅದು ನಾವು ಅಳ್ತೀವೋ ಅಥವಾ ಸತ್ತೋಗ್ತೀವೋ ಆ ಥರದ ನೋವು. ಇನ್ನೊಂದು ಅಂತಂದರೆ ಆ ನೋವು ಬಂದಿರೋದು ನಮ್ಮ ಜೀವನದಲ್ಲಿ ತುಂಬ ಅತ್ಯಧಿಕವಾದ ಒಂದು ಅತ್ಯಮೂಲ್ಯವಾದ ಗಿಫ್ಟ್ ಅಂತ ಹೇಳ್ಬೋದು. ಆ ಗಿಫ್ಟ್ನಿಂದ ನಾವು ಬೆಳೀತಾ ಹೋಗ್ತೇವೆ, ನಮ್ಮ ಜೀವನವನ್ನು ಚಾಲೆಂಜಾಗಿ ತಗೋತೇವೆ, ನಾವು ಬೆಳಿತೇವೆ. ಹಾಗೆ ಎಲ್ಲರೂ ಬೆಳಿಬೇಕು, ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಬೇಕು, ವ್ಯಕ್ತಿತ್ವವನ್ನು ಹೊಂದಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ.